ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆಯೇ ಕಿವಿಯು ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನ ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು. ಪ್ರಭಾಕರ ಕೈತೋಳು ಮಡಚಿಕೊಂಡು ಜೊಲ್ಲು ಸುರಿಸುತ್ತಾ ಕರಿಯಪ್ಪನ ಅಜ್ಞಾನಧಾರಕನಾಗಿ ಅವನ ಹುಕುಂಗಳನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ. ಕಿವಿ ಬೆಳಿಗ್ಗೆ ಅವನ ಬಟ್ಟೆ ಹರಿದುದರಿಂದ ಉಂಟಾದ ವೈಮನಸ್ಯವನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮುಂಡು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ಪಾತ್ರೆ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು. ನಾನು ಕರ್ವಾಲರಿಗೆ ಹೇಳಿದೆ, ಇದೇನ್ ಸಾರ್, ಇಲ್ಲೂ ಮೌಮೌಬಿಗಳು ಇರೋ ಹಾಗೆ ಕಾಣ್ತಾವಲ್ಲ, ಗ್ರಾಚಾರ. ನಾನು ಆಲೋಚಿಸುತ್ತಾ ಇದ್ದೇನೆ. ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ. ಇವು ಮಿಕ್ಕ ಹೆಜ್ಜೇನುಗಳಂತೆ ಅತಿ ಎತ್ತರದ ಮರಗಳಲ್ಲಿ ಹಲ್ಲೆ ಕಟ್ಟೋದಿಲ್ಲ. ಹೆಚ್ಚು ಕಡಿಮೆ ನೆಲಮಟ್ಟದಲ್ಲೇ ಹಲ್ಲೆ ಕಟ್ತವೆ. ಹಾಗಾಗಿ ಯಾವುದಾದರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿಬಿಡ್ತವೆ ಅಂತ ಒಂದು ಊಹೆ. ಇದರೊಡನೆ ಇನ್ನು ಏನೇನು ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತವೋ ಯಾರು ಬಲ್ಲರು. ಕೆಲವು ಸಾರಿ ಅಮಾವಾಸ್ಯೆ ದಿನದಲ್ಲಿ, ಗ್ರಹಣದ ದಿನದಲ್ಲಿ ಈ ಜೇನುಗಳು ಬಹಳ ಉದ್ರಿಕ್ತವಾಗಿರ್ತವಂತೆ ಎಂದು ಹೇಳಿದರು. ಸದ್ಯ ದೇವರ ದಯ, ನಮಗೆ ಯಾರಿಗೂ ಕಚ್ಚಲಿಲ್ಲ. ಊರಿನ ಕೀಟಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ. ಗ್ರಹಚಾರ ಏನಾದರೂ ಪ್ರಭಾವ ಬೀರಬಹುದಂತ ಈಗ ತಾನೇ ಹೇಳಿದ್ದೇನಲ್ಲ. ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗ್ತಿಲ್ಲ. ನೀವು ಆಸ್ತಿಕರು, ದೈವ ಭಕ್ತರು ಎಂದು ಕರ್ವಾಲು ಕೇಳಿದರು. ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು, ಗಹನವಾದ ದೇವರ ಬಗ್ಗೆಯ ಚರ್ಚೆಗೆ ತಿರುಗಿದ್ದನ್ನು ನೋಡಿ ಚಕಿತನಾದೆ. ಇಲ್ಲ ಸರ್, ಸುಮ್ಮನೆ ಆ ಥರ ಹೇಳಿದೆ ಅಷ್ಟೇ. ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ? ನನಗೇನೋ ಆ ಬಗ್ಗೆ ತೀರ್ಮಾನಕ್ಕೆ ಬರೋಕ್ಕಾಗಿಲ್ಲ ಎಂದೆ. ಸಾಕ್ಷಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ. ದೇವರನ್ನು ನಂಬೋದು ಬಿಡೋದು ಎಲ್ಲ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಲೋ ಹೇಳಿದರು. ಹಾಗಾದರೆ ದೇವರು ನಿಮ್ಮೆದುರು ಅವತರಿಸುವಾಗ ಇವನೇ ದೇವರು ಅಂತ ಹೇಳೋದಕ್ಕೆ ಒಬ್ಬ ಸಾಕ್ಷಿಯನ್ನ ಆಧಾರ ತೋರಿಸೋದಕ್ಕೆ ಓರ್ವ ವಕೀಲನನ್ನು ತರಬೇಕೆನ್ನಿ ಎಂದೆ. ಪ್ರಭಾಕರ, ಕರಿಯಪ್ಪ ಎಲ್ಲ ಗಹಿಸಿ ನಕ್ಕರು. ನಾನು ಕೇಳಿದೆ, ಅಲ್ಲ ಸರ್, ಓದಿಕೆತಗಳು ಮನ್ವಂತರಾಚೆಯ ಹಳೆ ಸ್ವರೂಪದೆಂದು ನಂಬ್ತೀರಿ. ವಿಶ್ವ ಸಂಕೇತಗಳು ಜೇನುಗಳ ಮನಸ್ಸನ್ನು ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ. ಆದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷ್ಯಾಧಾರಗಳಾಗ್ತವೆ ಎಂದೆ. ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆ ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನು ತನ್ನ ವಾದಕ್ಕೆ ಉಪಯೋಗಿಸುತ್ತಾನೆ. ಆದ್ದರಿಂದ ಉದಾಹರಣೆಗಳಷ್ಟೇ ಸತ್ಯ. ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲೋ ಹೇಳಿದರು. ನಾನು ಕರ್ವಾಲೋರಿಗೆ ಹೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು. ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಆ ಕಡೆ ಬಾಯಿ ಹಾಕಿದ. ಅಲ್ಲಯ್ಯ, ದೇವರಿಲ್ಲ ಅಂತಂದ್ರೆ ಅಷ್ಟೊಂದು ವಿಚಿತ್ರ ಯಾಕಿರ್ಬೇಕಿತ್ತು? 108 ಥರ ಅಕ್ಕಿ, ಹುಳು, ಉಪ್ಪಟೆ, ಮೈಲಿಗಟ್ಟಲೆ ಹೋಗಿದ್ದ ಜೇನು ವಾಪಸ್ ಗೂಡಿಗೆ ಬರ್ತದಲ್ಲ. ಕಡ್ಡಿಗಳ ಮಧ್ಯೆ ಇರೋದು, ಹುಳು ಎಲೆ ಮಧ್ಯೆ ಕೂರೋದು, ಗೋಸುಂಡೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣದಂಗೆ ಮಾಡ್ಕೊಳ್ಳೋದು, ಇವೆಲ್ಲ ನೋಡಿದರೆ ದೇವರಿಲ್ಲ ಅಂತ. ಅರರೆ, ಉರಿ ಜೋರು ಮಾಡಬೇಡಿ, ಅನ್ನ ತಳ ಒತ್ತುತ್ತೆ. ಪ್ರಭಾಕರಯ್ಯ, ನಿಮಗೆ ಬ್ಯಾಡದ ಕಸಬೆ ಅಡಿಗೆ ಕೆಲಸ, ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ. ನಾನು ಹೇಳಿದೆ, ನರಕ ಇದ್ದರೆ ನೀನು ಇಷ್ಟೊಂದು ಪ್ರಾಣಿ ಕೊಂದಿರದಿಂದ ನಿನಗೆ ಅಲ್ಲೇ ಜಾಗ ನೋಡ್ತಾನೆ ಕಣೋ ದೇವರು ಎಂದು ಯಾರೇಳಿದರೋ? ಕೊಂದ ಪಾಪಕ್ಕೆ ತಿಂದು ಪರಿಹಾರದಂತೆ ಅದಕ್ಕೆ ಮತ್ತೆ ಹೊಡೆದ ಮೇಲೆ ಉರಿ ತುಂಡು ಮಾಡಿ ತಿನ್ನೋದು. ಆದರೂ ಹೇಗಿದೆಯೋ ಭಗವಂತನ ಬುದ್ಧಿ. ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಹೋಗಿ ಸಾಯ್ತವೆ. ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೊಳ ಹಾಕಿ ನರಕಕ್ಕೆ ಓಡಿದರೆ ಭಗವನ್ನಿಚ್ಛಂತೆ ಮಾಡಿದ. ಕರಿಯಪ್ಪ ಅಡ್ಡದಾರಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ, ಸುಮ್ಮನಿರೋ ಮಾರಯ್ಯ, ನೀನು ಅಡುಗೆ ಕೆಲಸ ನೋಡುವ. ಕಾಡಿನಲ್ಲಿ ಎಲ್ಲ ಹೋಗಿ ಸತ್ತರೆ ನಾಯಿ ನರಿ ನಾನು ತಿನ್ನಲೇನೋ? ಕೊನೆಗೆ ಕುಳಿತು ಹುಳುವಾದರೆ ಹುಳನಾದರೂ ತಿನ್ನಲ್ವೇನೋ ಎಂದು ಉಪಾಯ ವೇದಾಂತ ಹೇಳಿದ ಪ್ರಭಾಕರ. ನೋಡಿದಿರಾ, ಯಮಧರ್ಮರಾಯನೆದುರು ನಿಮ್ಮನ್ನೇ ಲಾಯರಿ ಮಾಡ್ಕೊತಾನೆ ಪ್ರಭಾಕರಯ್ಯ. ನೀವು ಮಾತ್ರ ನನ್ನ ಏನು ಮಾಡಿದರೂ ಬಿಟ್ಕೊಡ್ಬಾರ್ದು, ಹೇಳಿದ್ದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ. ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯ ಒಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು. ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು
ಕಾತರಾಗಿದ್ದಂತೆ ಕಂಡಿತು. ಕರ್ವಾಲೋರಿಗೆ, ಅಲ್ಲ ಸರ್, ನನಗೊಂದು ಬಹುಮುಖ್ಯ ಸಂಶಯ ಬಂದ್ಬಿಟ್ಟಿದೆ. ಜೀವ ವಿಕಾಸದಲ್ಲಿ ಎಲ್ಲ ಬದಲಾವಣೆಯಾಗಿ ಈ ಸರೀಸೃಪಗಳೇ ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲ ಆಗಿ, ಮಂಗಗಳು ಭೂಮಿಗಿಳಿದು ದ್ವೀಪಾದಿಯಾಗಿ, ಆಯುಧಗಳನ್ನು ಮಾಡಿ ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ, ಇಷ್ಟೆಲ್ಲ ಆಗುತ್ತಾ ಇರಬೇಕಾದ್ರೆ ಈ ಓತಿಯಾಗಿ ಹಾಗೆ ಉಳಿದಿದೆ ಅಂತೀರಾ? ಅದೇನೋ ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತೋ ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಲಿಲ್ಲವೋ ಎಂದು ಕೇಳಿದೆ. ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು. ಕರ್ವಾಲೋ ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರರಾದರು. ಕೊಂಚ ದೂರದಲ್ಲೇ ದಗದಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು. ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯ ವದನ ಕಾಣುತ್ತಿತ್ತು. ಇದೊಂದು ಚಿದಂಬರ ರಹಸ್ಯ. ಯಾಕೆ ಜೀವ ವಿಕಾಸ ಪಥದಲ್ಲಿ ಇವು ಮಾತ್ರ ಬದಲಾಗಲಿಲ್ಲ ಎನ್ನುವುದು. ಇದಕ್ಕೆ ಸಮಂಜಸ ಉತ್ತರ ಅದನ್ನು ಹಿಡಿದರೆ ದೊರಕಬಹುದೇನೋ. ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು. ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ. ನೋಡಿ, ಮಾನವನ ಪೂರ್ವಜರು ಮಂಗಗಳೇ, ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವೀಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು. ಆದರೆ ಗೊರಿಲ್ಲಾ ಮತ್ತು ಅವು ಚಿಂಪಾಂಜಿಗಳು ಸಹ ನೆಲಕ್ಕೆ ಇಳಿದು ವಾಸಿಸಲಾರಂಭಿಸಿದವು. ಆದರೆ ವಾನರರಾಗೇ ಉಳಿದುಬಿಟ್ಟವು. ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ, ಬೇರೆಯ ದಿಕ್ಕನ್ನು ಹಿಡಿದೇ ಬಿಟ್ಟವು. ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ. ಕೋಟಿ ಕೋಟಿ ವರ್ಷಗಳ ಹಿಂದೆ, ಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ. ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದ. ವಾನರರಂತೆಯೇ ಮುಂಗೈಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ, ಮರ ಏರುವುದರಿಂದ ಹಿಡಿದು ಕೊಂಬೆ ಜಿಗಿಯುವವರೆಗೆ. ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ. ಗಮನಿಸಿದ್ದೀರಾ? ಚಿಂಪಾಂಜಿ ಗೊರಿಲ್ಲಗಳ ಕೈ ಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿವೆ. ಮಾನವರ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಗಿಳಿದು ಬಿಟ್ಟಿವೆ. ಅನಂತರ ಮುಂಗೈಗಳಿಗೆ ಬಲ ಪ್ರಧಾನವಾದ ಕೆಲಸ ನಿಂತು ಹೋಗಿದೆ. ಆಯುಧ ಮಾಡುವ, ಉಪಯೋಗಿಸುವ ಮುಂತಾದ ಬುದ್ಧಿ ಪ್ರಧಾನವಾದ ಕೆಲಸ ಆರಂಭವಾಗಿದೆ. ಆದರೆ ಗೊರಿಲ್ಲಾ, ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳಿಯುವ ಮನಸ್ಸು ಮಾಡಲು ಕೊಂಚ ತಡ ಮಾಡಿದವೆಂದು ಕಾಣುತ್ತದೆ. ಅಂದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು. ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲಿಗಿಂತ ಬಲವಾಗಿ ಉದ್ದವಾಗಿ ಬಿಟ್ಟಿದ್ದವು. ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿಬಿಟ್ಟಿತು. ಮನುಷ್ಯ ಸಂಸ್ಕೃತಿ ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ. ಕೈಗಳ ದೌರ್ಬಲ್ಯ ನೀಗೋದಕ್ಕೆ ಆಯುಧಗಳನ್ನು ನಿರ್ಮಿಸಿದ, ಯುದ್ಧಗಳನ್ನು ಮಾಡಿದ. ಚಿಂಪಾಂಜಿಗಳು, ಗೊರಿಲ್ಲಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದವು. ಇವೆಲ್ಲ ಊಹೆ ಅಷ್ಟೇ. ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನು ತಿಳಿಯೋ ನಮ್ಮ ಯತ್ನ, ಮೂಳೆ ಚೂರುಗಳು, ಶಿಲಾಪದರಗಳಲ್ಲಿ ಸಿಕ್ಕುವ ಪಳೆಯುಳಿಕೆಗಳು, ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ, ಇದನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಕ್ಕಾಗಿ ಯೋಚಿಸಬೇಕು. ಕರ್ವಾಲೋ ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತಾಡಿದ್ದರು. ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷದ್ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು. ಸತ್ಯಾನ್ವೇಷಣೆಯ ಅಗ್ನಿಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕತಕ ಕುಣಿಯುತ್ತಿತ್ತು. ಬ್ರಹ್ಮಾಂಡದ ಅನೇಕ ಗೌಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು. ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು. ಬಹುಶಃ ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲತ್ನಿಸಿದವೋ ಏನೋ. ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನೋ. ಯಾವುದೋ ಒಂದು ಅಂಗ, ಯಾವುದೋ ಒಂದು ಕೀಲಿನ ಚಲನೆಯ ಕೋನ ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ ಉದ್ದ ಇದರ ವಿಕಾಸದ ಗತಿಯನ್ನು, ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು. ಆ ಪ್ರಾಣಿಯನ್ನ ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಾದರೂ ಉತ್ತರ ದೊರೆತೀತು. ಕರ್ವಾಲೋ ಮಾತು ಮುಗಿಸಿದ ಅನಂತರ ನಾವ್ಯಾರೂ ಮಾತಾಡಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಕಾಲ ಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ ಮಹದಾಲೋಚನೆಗಳು, ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದವು. ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದವು. ಕಾಲದ ಅನಂತತೆಯಲ್ಲಿ ಇನ್ನು ಯಾವ ಯಾವ ಮನ್ವಂತರಗಳಾಚೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಜುಮ್ ಎನ್ನತೊಡಗಿತು.